ನಾವಿರುವಂತಹ ಜಾಗ ನದಿ ಮಧ್ಯದಲ್ಲಿ ದೋಣಿ ನಿಲ್ಲಿಸ್ಕೊಂಡಿದ್ದೀವಿ. ಇನ್ ಕೇಸ್ ಇಂಜಿನ್ ಕೈ ಕೊಟ್ರೆ ಇದು ವಾವ್, ಸೋ ಎಕ್ಸೈಟಿಂಗ್, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಒಂದ್ ಕಡೆ ತುಂಬಾ ಆಳ ಇರುತ್ತಲ್ವಾ, ಅದು ಸಮುದ್ರ ಅಲ್ವಾ? ಓ ಮೈ ಗಾಡ್, ನಿಂತ್ಕೊಳ್ಬೋದಲ್ವಾ? ಸಮುದ್ರದಲ್ಲಿ ತೇಲ್ತಾ ಇದೀವಿ. ನದಿಯಿಂದ ಜಸ್ಟ್ 2 ನಿಮಿಷ ಆಗಿದೆ ಮಾತಾಡಕ್ ಶುರು ಮಾಡಿ. ಅದು ಹೊರಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ನೋಡು, ಅಲ್ಲಿ ತೀರಾ ಒಳ್ಳೆ ಮುಳುಗ್ದಂಗ್ ಆಗ್ತಿದೆ ಅಲ್ವಾ? ಅಂದ್ರೆ ಮಾರಲ್ ಆಫ್ ದ ಸ್ಟೋರಿ, ಮೀನುಗಾರರ ಬದುಕು ಹೇಳಿದಷ್ಟು ಸುಲಭ ಅಲ್ಲ, ಮೀನ್ ತಿಂದಷ್ಟು ಟೇಸ್ಟಿ ಅಲ್ಲ ಅದು. ಎಸ್, ಯೂಟ್ಯೂಬ್ ವ್ಲಾಗ್. ಯಾಕೆ ಅದೌದು, ಅದೇನದು? ಇದು ಮೇಡಮ್ ಮಧ್ಯದಿಂದ ಅವರೇ ಮಾತ್ರ ಬೋರ್ಡ್ ತಾಗೋದಿಲ್ಲ ಮೇಡಮ್. ಎಷ್ಟು ಮೀನ್ ಸಿಕ್ತು ಬಾಬಾ ಮಾಡೋನಿ? ಯಾವ್ದದ್ ಮೀನು? ಶಾಡಿ. ಮತ್ತೆ ಆ ಮಗು ಧೈರ್ಯ ನೋಡೋದಕ್ಕೆ ನಂಗೆ ಬಹಳ ಖುಷಿ ಆಗ್ತಿದೆ. ತಂದೆ ಮೇಲಿನ ಧೈರ್ಯ ಮಗುಗೆ. ಲೋ, ಹೆಂಗಿದೆ ಹೇಳು. ಅಲ್ಲಿ ಯಾವ್ದಾದ್ರು ಮಗು ಇತ್ತು ಅಂದ್ರೆ ನಾವು ಮಗುನ ಗೇಟಿಂದ ಹೊರಗೆ ಕಳ್ಸಕ್ಕೆ ಹೆದರ್ಕೋತೀವಿ. ಸೀದಾ ನೀರಿಗೆನೆ ಇದು. ಹಾಯ್, ಎಲ್ರಿಗೂ ಪ್ರೀತಿಯ ನಮಸ್ಕಾರ. ವೆಲ್ಕಮ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ಅನಿಕೇತನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಷ್ಟು ಜೋಶಲ್ಲಿ, ಇಷ್ಟು ನಗ್ನಗ್ತಾ ಸ್ವಾಗತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನಿರೋಂಥ ಜಾಗ ಅದು. ನಗು ಆ್ಯಕ್ಚುಲಿ ತುಂಬ ಖುಷಿಯಿಂದ ಹೇಳ್ತಿರೋದಲ್ಲ, ಸ್ವಲ್ಪ ಭಯದಿಂದ ನಗ್ತಾ ಹೇಳ್ತಿರೋದು. ಯಾಕೆ ಅಂತಂದರೆ, ಒಂದ್ಸಲ ಈ ಕಡೆಗೆ ತೋರಿಸಿ ಕ್ಯಾಮ್ರಾನ. ನಾವಿರುವಂತಹ ಜಾಗ ನದಿ ಮಧ್ಯದಲ್ಲಿ ದೋಣಿ ನಿಲ್ಲಿಸ್ಕೊಂಡಿದ್ದೀವಿ. ಉಡುಪಿ ಜಿಲ್ಲೆಯಲ್ಲಿರುವಂತಹ ಸಾಸ್ತಾನದಿಂದ ಇದು ಕೋಡಿ ತಲೆ ಅಂತ ಹೇಳ್ತೀವಿ. ಇಲ್ಲಿಂದ ಇರೋ ಈ ಹೊಳೆ ನೆಕ್ಸ್ಟ್ ಇದ್ರ ಮೂಲಕವಾಗಿ ಇನ್ನೊಂದು ಸ್ವಲ್ಪ ಆಚೆಗೆ ಹೋದ್ರೆ ಹಂಗಾರಕಟ್ಟೆ, ಅದಾದ್ಮೇಲಿಂದ ಬೆಂಗ್ರೆ ಅಂತ ಹೇಳ್ತಾರೆ. ಅದನ್ನ ಡೆಲ್ಟಾ ಸ್ಪಾಟ್ ಅಂತ ಕೂಡ ಕರೀತಾರೆ. ಅಂದ್ರೆ ನದಿ ಮತ್ತು ಸಮುದ್ರ ಸೇರುವ ಜಾಗ. ಹೇಳ್ತಾರಲ್ಲ, ಓಡುವ ನದಿ ಸಾಗರವ ಸೇರಲೇಬೇಕು ಅಂತ. ಹೀಗೆ ಈ ಓಡೋ ನದಿ ಯಾವ ಸಾಗರ ಸೇರುತ್ತೆ ಅಂತ ನೋಡೋ ಅಂಥ ವಿಡಿಯೋ ನಿಮಗಾಗಿ ಅನಿಕೇತನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸ್ತುತಗೊಳಿಸ್ತಾ ಇದ್ದೀವಿ ನಿಮಗೋಸ್ಕರ. ಸೊ ದೋಣಿ ನಿಂತಿದೆ, ಇನ್ನೇನು ಶುರು ಆಗೋದ್ರಲ್ಲಿದೆ. ಆ್ಯಂಡ್ ನನ್ನ ಜೊತೆಗೆ ಇಬ್ಬರು ಸಾಥ್ ಕೊಡೋಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಒಬ್ಬರು ನಮಗೆ ತುಂಬ ಬೇಕಾದವ್ರು, ಹಾಗೆ ವಿಡಿಯೋ ಮಾಡೋಕ್ಕೂ ಅವರೇ ಇದ್ದಾರೆ. ಆಲ್ ಇನ್ ಒನ್ ಅವರು, ನಿಖಿಲ್ ಅಂತ. ಹಾಯ್ ನಿಖಿಲ್. ಆ್ಯಂಡ್ ಇನ್ನೊಬ್ರನ್ನ ಪರಿಚಯ ನೀವೇ ಮಾಡಬೇಕು. ನಿತೇಶ್ ಅಂತ. ಹಾಯ್ ನಿತೇಶ್ ಅವರೇ. ಸೊ ಈಗ ನನ್ನ ಎಕ್ಸೈಟ್ಮೆಂಟ್ಗೆ ನೀವು ಫುಲ್ ನೀಟಾಗಿ ಉತ್ತರ ಕೊಡ್ತೀರಾ ಅಂತ ಅನ್ಕೊಳ್ತೀವಿ. ಹೋಗೋಣ ಹಂಗಾರಕಟ್ಟೆ ಕಡೆಗ. ಅಲ್ಲಿ ನೀವೇ ಹೇಳಿದ್ರಿ, ಸಂತೆಕಟ್ಟೆ, ಮಣಿಪಾಲ್ ಆಚೆಯಿಂದ ಎಲ್ಲ ನದಿ ಬಂದು ಇಲ್ಲಿ ಸೇರೋ ಜಾಗ. ಸೊ ಅಲ್ಲಿಗೆ ಹೋಗೋಣ. ರೆಡಿನಾ? ಶುರು ಮಾಡೋಣ. ಸೊ ಇದು ಇಂಜಿನ್ ದೋಣಿ. ಮತ್ತೆ ಸಮುದ್ರಕ್ಕೆಲ್ಲ ಮೀನ್ ಹಿಡಿಯಕ್ಕೆ ಇದ್ರಲ್ಲೇ ತಾನೇ ಹೋಗ್ತೀವಿ, ಇದೇ ದೋಣಿಲಿ. ಇನ್ ಕೇಸ್ ಇಂಜಿನ್ ಕೈ ಕೊಟ್ರೆ ಇದು ಏನು ಯೂಸ್ ಇಲ್ಲ, ಆಗಾಗಷ್ಟೇನಾ? ಓಕೆ, ಹುಟ್ಟು ಅಂತ ಹೇಳ್ತೀವಿ. ನೀವೇನಂತ ಕರಿತೀರಾ? ಸೇಮ್ ಅದೇ ಹೇಳೋದು. ಓಕೆ, ವಾವ್, ಸೋ ಎಕ್ಸೈಟಿಂಗ್, ತುಂಬಾ ಚೆನ್ನಾಗಿದೆ. ಆಮೇಲೆ ನಿಖಿಲ್, ಇನ್ನೊಂದು ಕೇಳ್ಬೇಕು, ನದಿ ನೋಡಕ್ ಮಾತ್ರ ತುಂಬಾ ಆಳವಾಗಿದೆ ಸರಿ, ಆದ್ರೆ ಅಲ್ಲೆಲ್ಲ ಜನ ನದಿಲಿ ಇಳ್ದಿದಾರಲ್ಲ, ಅಲ್ಲೆಲ್ಲ ಕೆಲವರು ದೂರದಲ್ಲಿ. ಅದನ್ನ ನೀವು ಬರ್ತಾ ಹೇಳ್ಬೇಕು ಅದಕ್ಕೆ ನನ್ಗೆ. ನದಿಲ್ ಕೂಡ ಇಳ್ದಿದಾರ ಅವರು. ನೋಡಿ, ಇಲ್ಲೆಲ್ಲ ಆಳ ಇಲ್ಲ. ಲೈಕ್ ಲಿಟ್ರಲಿ ದೂರದಿಂದ ನೋಡೋದಾದ್ರೆ ತುಂಬಾ ಆಳ ತರ ಅನ್ಸುತ್ತೆ. ಹಂಗಂತೆಲ್ಲ ರಿಸ್ಕ್ ತಗೊಳಕ್ ಆಗೋದಿಲ್ಲ. ಡೆಲ್ಟಾ ಸ್ಪಾಟಿಗೆ ಹತ್ರ ಆಗ್ತಾ ಇದೀವಿ. ಬಂತು ಅನ್ಸುತ್ತಲ್ವಾ? ಇದೆ ನೋಡಿ ಮೇಡಮ್. ನಿಂತ್ಕೊಳ್ಬೋದಾ? ನಾನು ನಿಂತ್ಕೊಳ್ಬೋದಾ? ಓ ಮೈ ಗಾಡ್, ಬನ್ನಿ ಸೈಡಿಂದ ಬನ್ನಿ, ನಡ್ಕೊಂಡು ಬನ್ನಿ. ಎದುರ್ಕೊಳ್ಳಿಕ್ಕೆ ಏನಿಲ್ಲ, ಬನ್ನಿ. ಆಕ್ಚುಲಿ ಒಂದ್ ಕಡೆ ತುಂಬಾ ಆಳ ಇರುತ್ತಲ್ವಾ? ಇದೆ ಆಳ. ಯಾವ್ದು ನದಿ, ಯಾವ್ದು ಸಮುದ್ರ? ಆ ಕಡೆ ಒಂದು ದೂರದಲ್ಲಿ ನನ್ಗೇನೋ ಸಮುದ್ರದ ಲುಕ್ ಕಾಣಿಸ್ತಿದೆ ಅಲ್ವಾ? ಇದೇನಪ್ಪ, ನೀಟಾಗಿ ನದಿಲೆಲ್ಲ ಇಳಿದು ಆರಾಮಾಗಿ. ಅದು ಮಳಿ ಹೆಕ್ತಿರೋದು ಅನ್ಸುತ್ತಲ್ಲ, ಶೆಲ್ ಫಿಶ್. ಸೊ ಇದು ನದಿ. ಸಮುದ್ರ ಎಲ್ಲಿದೆ? ಸಮುದ್ರ ತೋರಿಸ್ತೀನಿ ನೋಡಿ ಇವಾಗ. ಮತ್ತದೆಲ್ಲ ದೋಣಿ ರಿಪೇರಿ ಮಾಡುವಂತ ಜಾಗ ಅಂತ ಹೇಳಿದ್ರಿ ನೀವು, ಕರೆಕ್ಟಾ? ಅದು ಬಾರ್ಜ್ ಮೇಡಮ್, ಬಾರ್ಜ್. ಓಕೆ.
ಅಲ್ಲ. ಐಟಮ್ಸ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಎಲ್ಲ ಇಲ್ಲಿ ರೆಡಿ ಆಗ್ತದೆ. ಸ್ಟೀಮರ್ ಇದೆಲ್ಲ ಐಟಮ್ಸ್ ತಗೊಂಡು ಓಕೆ ಓಕೆ ಓಕೆ. ಅದು ಇಲ್ಲಿ ರೆಡಿ ಆಗಿ ಹೋಗ್ತದೆ. ಸೊ ಇದು ನಾವು ಹಂಗಾರಕಟ್ಟೆ ಪೋರ್ಟ್ ಅಂತ ಇದು ಕರಿತೀವಲ್ವಾ? ಹಂಗಾರಕಟ್ಟೆ, ಉಡುಪಿ ಜಿಲ್ಲೆಯ ಹಂಗಾರ ನಿತೇಶ್ ಅವ್ರು ಕರಿತಾ ಇದ್ದಾರೆ. ಇದು ಅದು ಸಮುದ್ರ ಅಲ್ವಾ? ಇದು ಸಮುದ್ರ. ಓ ಮೈ ಗಾಡ್, ನಿಂತ್ಕೊಳ್ಬೋದಲ್ವಾ? ಇಲ್ಲಿ ಸ್ವಲ್ಪ ಆಳ ಇರ್ತದಲ್ವಾ? ಇದು ತುಂಬಾ ಆಳ ಇದೆ. ಹೌದಾ? ಓಕೆ. ಇದು ನಂಗೆ ಸೇಫ್ಟಿಗೆ ಕೊಟ್ಟಿದ್ದಾರೆ. ಸೊ ಇದೊಂಥರ ಇದಿರೋದಕ್ಕೆ ಸ್ವಲ್ಪ ಧೈರ್ಯ ಬರ್ತಿದೆ ಈಗ. ಓ ಮೈ ಗಾಡ್, ಸಮುದ್ರದಲ್ಲಿ ತೇಲ್ತಾ ಇದೀವಿ. ನದಿಯಿಂದ ಜಸ್ಟ್ 2 ನಿಮಿಷ ಆಗಿದೆ ಮಾತಾಡಕ್ ಶುರು ಮಾಡಿ, ಸಮುದ್ರದಲ್ಲಿ ತೇಲ್ತಾ ಇದೀವಿ. ಮಾತೆಲ್ಲ ಹೊಳ್ತಾ ಇಲ್ಲ ನನಗೆ. ಸೊ ನದಿ ಈಗ ಸಮುದ್ರಕ್ಕೆ ಸೇರಾಯ್ತು ಅಲ್ವಾ? ಉಡುಪಿ ಜಿಲ್ಲೆಯ ಹಲವಾರು ನದಿಗಳು. ಇದು ಡೆಲ್ಟಾ ಪಾಯಿಂಟ್ ಅಲ್ವಾ? ಓಕೆ. ಅಂಡ್ ಇದೊಂಥರ ಐಲ್ಯಾಂಡ್ ಅಲ್ವಾ? ಅಲ್ಲಿ ಮನೆಗಳು ಕೂಡ ಇದೆ ಅಲ್ವಾ? ಓ ಮೈ ಗಾಡ್. ಇದು ಆಕ್ಚುಲಿ ನಮ್ಮೂರು. ಇಲ್ಲಿ ಇದರಲ್ಲಿ ನಮ್ಮೂರು ಬರ್ತದೆ. ಈ ಸಾಸ್ತಾನ, ಕೋಡಿತಲೆ ಅದೆಲ್ಲ. ಮತ್ತೆ ಅಲ್ಲಿ ಸುಮಾರು ಮನೆಗಳುಂಟು. ಓ ಮೈ ಗಾಡ್, ಇದು ಎಷ್ಟು ದೂರಕ್ಕೆ, ಇದು ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ? ಯಾವುದು ಅಂದ್ರೆ ಇವಾಗ ಈಗ ನಾವು ಹೋಗ್ತಿದೀವಲ್ಲ ಈ ಸಿ ರೂಟ್, ಆ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತೆಲ್ಲ ಹೇಳ್ತಾರಲ್ಲ. ಇದಾ? ಓ ಮೈ, ನಾನು ಆಗಲ್ಲ ಅಂದ್ರೆ ನಾನು ಕುತ್ಕೊಳ್ತೀನಿ, ಪರವಾಗಿಲ್ಲ, ನೀನ್ ನನಗೆ ನಿಂತ್ಕೊಳ್ತೀಯ? ಇಲ್ಲ, ಓಕೆ, ಆಲ್ ರೈಟ್. ಏನಾಗಿಲ್ಲ. ಅವನು ಹೆಜ್ಜೆ ಆ ಕಡೆ ಇಡ್ಲಾ ಈ ಕಡೆ ಇಡ್ಲಾ ಅಂತ ಹೇಳ್ಕೊಡ್ಬೇಕಾದ್ರೆ ಪಾಪ ಮೊಬೈಲ್ ತುಂಬಾ ವ್ಯವಸ್ಥೆ ಇದೆ ನೋಡಿ ಅಲ್ವಾ? ಯಾವಾಗ ಅಲ್ಲ, ನನ್ಗಿದೆ ಪೊಸಿಷನ್. ಓಕೆ, ನಾನು ಇಲ್ಲೇ ಇರ್ತೀನಿ. ಮೇಡಮ್ ಏನ್ ಗೊತ್ತುಂಟಾ, ಹೋಗಲ್ಲಿ ತೋರ್ತಿದಲ್ವಾ ಅದು ಅದು ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ಹೇಳಿದಲ್ಲ ಆಚೆಗ. ಓಕೆ. ಇಲ್ಲಿಂದ ಅಲ್ಲಿ ಹೋಗೋದಾದ್ರೆ ಒಂದು 20 ಮಿನಿಟ್ಸ್ ಸಾಕು. ಹೌದಾ? ಓಕೆ. ಎಲ್ಲಿ ಸೀದಲ್ಲಿ ಹೋಗೋದು ಅಂದ್ರೆ ಕಿಲೋಮೀಟರ್ ಲೆಕ್ಕದಲ್ಲಿ ಎಷ್ಟಾಗುತ್ತೆ? ಕಿಲೋಮೀಟರ್ ಆ ಲೆಕ್ಕದಲ್ಲಿ ತರ ಹೇಳಕ್ ಆಗೋದಿಲ್ಲ ಅಲ್ವಾ? ಆಗುದಿಲ್ಲ. ಓಕೆ. ಅಲ್ಲ, ಇಲ್ಲಿ ಅಲೆಗಳು ತೋರಿಸಿ ಸುಮಾರು ತುಂಬಾ ದೊಡ್ಡ ದೊಡ್ಡ ಅಲೆಗಳು ಎದ್ದೇಳ್ತಿದೆ ಅಲ್ವಾ? ಈಗ ನಿಮ್ಗೆ ಅಲ್ಲೇ ತರಬೇಕಾದ್ರೆ ಅದು ಆಕ್ಚುಲಿ ಅಲ್ಲೇ ಇದೆ, ಅಲ್ಲಿ ಹೌದಾ? ಅದು ಡೇಂಜರಸ್. ಬೇಡ ಬೇಡ, ಅಲ್ಲಿ ಹೋಗೋದು ಬೇಡ. ಇದು ಜಸ್ಟ್ ವೇವ್ಸ್ ಅಷ್ಟೇ. ನಾವು ವೇವ್ಸ್ ಇದ್ದೀವಿ. ಅಲ್ಲ, ಕೂತ್ಕೊಳ್ಳಿ, ನಂಗೆ ಭಯ ಆಗ್ತಿದೆ. ನಾವಿದ್ದೀವಿ, ಇಟ್ಕೊಳ್ತೀವಿ. ಕೂತ್ಕೊಳ್ಳಿ. ಬಿದ್ರು ನೀವಿದ್ದೀರಾ? ಓಕೆ. ಈಗ ಫೈನಲಿ ಒಂದು ಒಳ್ಳೆ ಜಾಗನ ಹಿಡ್ಕೊಂಡೆ, ಸೇಫ್ಟಿಯಿಂದ ಹಿಡಿದು ಇಲ್ಲಿಗೆ ಬಂದೆ. ಬಿದ್ದಿದ್ದನ್ನ ಚೆನ್ನಾಗಿ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಮೇಡಮ್ ಅಲ್ಲಿ ನೋಡಿ, ಆ ಬೋಟ್ ಇವಾಗ ಹೊರಗೆ ಹೋಗ್ಬೇಕಲ್ವಾ? ಹಾ, ಅದು ಹೊರಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಅದು ತುಂಬಾ ಅಲೆ ಇದೆ ಅಲ್ವಾ? ಅಲೆ ಇದೆ ಅಲ್ವಾ? ಓಕೆ. ಅದು ಅಲ್ಲಿ ಯಾವ zoom ಸೈಡ್ ತಗೋ, ಅಲ್ಲಿ 3 ಮೇಲೆ. ಹಾ, ನೋಡು, ಅಲ್ಲಿ ತೀರಾ ಒಳ್ಳೆ ಮುಳುಗ್ದಂಗೆ ಆಗ್ತಿದೆ ಅಲ್ವಾ? ಹಾ, ಎಲ್ಲ ಕಡೆಯಿಂದ ಅಲ್ಲೇ ಬರ್ತಿದೆ ಅಲ್ವಾ? ಓಕೆ. ಮತ್ತೆ ಇವಾಗ ಆತರ ಆಯ್ತು ಅಂದ್ರೆ ನಿಖಿಲ್, ಅಲ್ಲೇ ಸ್ಟಾಪ್ ಮಾಡ್ಬೋದು ಅವರು? ಹಾ, ಸ್ಟಾಪ್ ಮಾಡ್ಬೋದು. ಅಂದ್ರೆ ಮತ್ತೆ ಹೋಗಿ ಸ್ಟಾಪ್ ಮಾಡ್ಲಿಕ್ಕಿಲ್ಲ. ಹಾ ಹಾ ಹಾ, ಅದು ಪಾಸ್ ಆಗ್ಲೇಬೇಕು. ಪಾಸ್ ಆಗ್ಲೇಬೇಕು. ಅಥವಾ ಯೂ ಟರ್ನ್ ಹೊಡೆಯೋದು ಅಂತದ್ ಏನಾರು ಇದೆಯಾ? ಹೌದಾ? ಅಂದ್ರೆ ಹೊರಗಡೆ ಅಂದ್ರೆ ನೀವು ಹೇಳೋದು ಆಚೆಗೆ ಹೋಗ್ಬೋದು, ಮತ್ತೆ ಈಚೆ ಹೋಗಕ್ಕಾಗಿಲ್ಲ ಅಂತ. ಬರ್ಲಿಕ್ಕೆ ಆಗುದಿಲ್ಲ. ಹಾ 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 ಹಾ. ನೋಡಿ ಎಷ್ಟು ಮೇಲೆ ಹೇಳ್ತಿದೆ ಅಲ್ವಾ ದೋಣಿ ಅದು? ಹಾ. ಓಕೆ. ನಮ್ಮೂರಿಂದ ಡೈಲಿ ಹಾ, ಇವಾಗ ನಮ್ಗೆ ಗೊತ್ತಾಗ್ತದೆ ವೇವ್ಸ್ ಇಷ್ಟಿದೆ ಅಂತ ಹೇಳಿ. ಹಾ. ಬೆಳಿಗ್ಗೆ 4 ಗಂಟೆ 3 ಗಂಟೆ ಹೋಗ್ತಾರೆ. ಬೆಳಿಗ್ಗೆ ಮಾರ್ನಿಂಗ್? ಮಾರ್ನಿಂಗ್ ಹೋಗ್ತಾರೆ. ಅಲ್ಲ, ಅವಾಗ ಇಷ್ಟ ಕತ್ಲೆ ಇರುತ್ತಲ್ಲ, ಹೆಂಗ್ ತೋರುತ್ತೆ ಸಮುದ್ರದಲ್ಲಿ? ತೋರಲ್ಲ, ಹಾ, ಇದು ಅಂದಾಜಲ್ಲಿ ಇರ್ತದೆ. ಅಂದ್ರೆ ಅವರಿಗೆಲ್ಲ ಅದು ಅದು ಅಭ್ಯಾಸ ಆಗಿರುತ್ತಲ್ವಾ? ಓಕೆ. ಹೋಗ್ತಾರೆ. ಈಗ ನಮ್ ಕೊಟ್ಟು ಹೋಗಂತ ಹೇಳಿದ್ರೆ ನಮ್ಗೆ ಹೋಗ್ಲಿಕ್ಕೆ ಬರಲ್ಲ. ಹಾ ಹಾ ಹಾ. ಅಲ್ಲಿ ನೋಡಿ ವ್ಯವಸ್ಥೆಗೆ ಏನು ಅಲ್ವಾ, ಹೆಂಗ್ ಹೋಗ್ತಿದಾರಲ್ಲ ಅವರು. ಅಲ್ಲ, ಇವಾಗ ನಾ ಹೇಳೋದು, ಅವ್ರಿಗೆ ಒಂದು ಅಂದಾಜ್ ಇರುತ್ತಾ ಮೊದ್ಲೇ ಬಪ್ಪಕ್ ಮುಂಚೆ ಇಷ್ಟು ವೇವ್ಸ್ ಇರುತ್ತೆ ಅಂತ ಅನ್ಬಿಟ್ಟು? ಹಾ, ಇನ್ನು ಹಾ ಹಾ. ಇನ್ನು ಅದು ಹೊರಗಡೆ ಹೋಗ್ತಿತ್ತು. ಹೌದಾ? ಮತ್ತೆ ಆ ವೇವ್ಸ್ ಅದು ಹೋಗ್ತಾನೆ ಇಲ್ಲ, ಫೇಡೇ ಆಗ್ತಾ ಇಲ್ಲ ಅಲ್ವಾ? ಅಲ್ಲೇ ಇದೆ ಅದು. ಅದು ವೇವ್ಸ್ ಅಂದ್ರೆ ಒಂದೇ ವೇವ್ಸ್ ಅಲ್ಲ, ಹಾ, ಬರ್ತಾನೆ ಇರ್ತದೆ. ಅದೆಲ್ಲ ಅಲ್ಲಿ ತೋರ್ತಿದೆ ಅಲ್ವಾ, ಆ ವೇವ್ಸ್ ಎಲ್ಲ ಒಂದ್ ಸಿಕ್ಕಿದ್ರೆ ಹಾ, ಅಂದ್ರೆ ಸರಿ ಇದಕ್ಕೆ ಸಮ ಹೊಡೆಯುತ್ತೆ ಅಲ್ವಾ? ಇದು ಉಲ್ಟಾ ಬೀಳ್ತದೆ. ಹೌದಾ? ದೋಣಿ ತುಂಬಾ ಎಲ್ಲ ಉಲ್ಟಾ ಡೇಂಜರಸ್. ಬೀಳ್ತದೆ. ಓಕೆ.
ಈಗ ಆ ದೋಣಿಲಿ ಸುಮಾರು ಎಷ್ಟು ಜನ ಇರ್ಬೋದು? ಅದು ಬೋಟೆ ನೋಡಿ ಅಲ್ಲಿ ವೇವ್ಸಿಗೆ ತೋರೋದಿಲ್ಲ ಒಂದೊಂದ್ಸಲ. ಓ ಓಕೆ, ಅದನ್ನ ಬೋಟ್ ಅಂತ ಹೇಳ್ಬೇಕಲ್ವಾ? ಇದು ಬೋಟ್ ದೋಣಿ. ಅಂತಾರೆ ಅದಕ್ಕೆ. ಅದ್ರಲ್ಲಿ ಎಷ್ಟು ಜನ ಇರ್ತಾರೆ? 5 ಜನ ಇರ್ತಾರೆ, 6 ಜನ ಇರ್ತಾರೆ. ಅಂದ್ರೆ ಅದು ಇವತ್ತೇ ಮೀನ್ ಹಿಡಿದು ಇವತ್ತೇ ವಾಪಸ್ ಆಗುವಂತದ್ದಲ್ಲ ಅಲ್ವಾ? ಓಕೆ, ನೋಡಿ ಎಷ್ಟು ಕಷ್ಟ ಪಡ್ತಿದ್ದಾರೆ. ಆಗ್ಲೇ ಫುಲ್ ಮೇಲಿದ್ದಂಗೆ ತೋರ್ತಿತ್ತು, ಇವಾಗ ಫುಲ್ ಒಳಗೆ ಹೋದಂಗೆ ತೋರ್ತಿತ್ತು ಅದು. ಅಂದ್ರೆ ಮಾರಲ್ ಆಫ್ ದ ಸ್ಟೋರಿ, ಮೀನುಗಾರರ ಬದುಕು ಹೇಳ್ದಷ್ಟು ಸುಲಭ ಅಲ್ಲ, ಮೀನ್ ತಿಂದಷ್ಟು ಟೇಸ್ಟಿ ಅಲ್ಲ ಅದು, ಅದ್ರಲ್ಲಿ ಅಷ್ಟೇ ಕಷ್ಟ ಇರುತ್ತೆ. ಹಾಗಾದ್ರೆ ನಿಮ್ಗೆ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಇಂಥ ಟೈಮಲ್ಲಿ ಸಮುದ್ರಕ್ಕೆ ಹೋಗ್ಬಾರ್ದು ಅಂತ? 3 ತಿಂಗಳವರೆಗೆ ಹೋಗಕ್ಕಿಲ್ಲ ಮೇಡಮ್. ಹೌದಾ? ಗೌರ್ಮೆಂಟ್ ಇಂದ ಏನು ಸೌಲಭ್ಯ ಸಿಕ್ಕೋದಿಲ್ಲ. ಅಂದ್ರೆ ಇವಾಗ ಏನಾದ್ರು ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೂ ಏನು ಸೌಲಭ್ಯ ಏನು ಆಗೋದ್ ಬೇಡ, ಏನು ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಇನ್ಶೂರೆನ್ಸ್ ಅಂತದ್ ಏನು ಇರೋದಿಲ್ಲ. ಜೂನಿಂದ ಮಾತ್ರ, ಜೂನಿಂದ 3 ತಿಂಗಳು. ಓಕೆ, ಜೂನಿಂದ 3 ತಿಂಗಳ ಆದ್ರೂ ಒಂದ್ ರಿಸ್ಕ್ ಅಲ್ಲಿ ಹೋಗ್ತಾರೆ. ಈಗ ಸಿಕ್ಕತ್ತೆ ಮೇಡಮ್, ಈ ತಿಂಗಳು ಸಿಕ್ಕತ್ತೆ, ನೆಕ್ಸ್ಟ್ ತಿಂಗಳಿಂದ. ಜೂನಿಂದ. ಓಕೆ, ಜೂನಿಂದ ಸಿಗೋದಿಲ್ಲ. ಈ ಮಳೆಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ? ಈಗ ನಮ್ ಚಿನ್ನಣಿ ಸಹಿತ ಸಿಕ್ಕುದಿಲ್ಲ. ಆದ್ರೂ ಕೆಲವ್ರು ಹೋಗ್ತಾರಲ್ವಾ? ಆದ್ರೂ ಸೊ ಇದಿಷ್ಟು ಸಮುದ್ರದ ಕತೆ ಆಯ್ತು. ಇನ್ನು ಆಚೆಗೆ ಹೋದ್ರೆ ನದಿ ಸಿಗುತ್ತಲ್ವಾ? ಹಂಗರಕಟ್ಟೆ ನದಿ. ಓಕೆ, ಆಚೆಗೆ ಹೋಗೋಣ. ಒಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ವಿಶೇಷತೆಗಳಿದೆಯಲ್ಲ, ಅಲ್ಲಿ ಬಾರ್ಜ್ ಎಲ್ಲ ಉಂಟಲ್ಲ, ಅದು ನೋಡುವ. ಆಕ್ಚುಲಿ ಜೀವನದಲ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಅಡ್ವೆಂಚರಸ್ ಆಗಿ ಬರ್ತೀನಿ ಅಂತ ಅಂದ್ಬಿಟ್ಟು. ನಿಖಿಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಈಗ ಸಮುದ್ರದಲ್ಲೇ ಹೋಗ್ತಾ ಇದೀವಿ, ಅಂದ್ರೆ ಈ ಏನ್ ಹೇಳ್ತೀವಿ ಡೆಲ್ಟಾ ಸ್ಪಾಟಿನ ದಡಕ್ಕೆ ಹೋಗ್ತಾ ಇದೀವಿ. ಈ ದಡದಲ್ಲಿ ಯೂಶಲಿ ಆಟ ಆಡ್ತಾ ಇದಾರೆ ಕೆಲವೊಬ್ಬರೆಲ್ಲ, ಆದ್ರೆ ಇದು ಆಟ ಆಡೋದಿಕ್ಕೆ ಅಷ್ಟು ಯೋಗ್ಯವಾದ ಸ್ಥಳ ಅಲ್ಲ ಅಂತ ಹೇಳ್ಬೋದು. ಜಸ್ಟ್ ಒಂದು ನಿಂತು ಹೋಗೋದಿಕ್ಕೆ ಬೆಟರ್. ಸೊ ಡೆಲ್ಟಾ ಸ್ಪಾಟ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಹಾಯ್ ಮಾಡ್ತಿದ್ದಾರೆ. ಅನಿಕೇತನ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಅವರಿಗೆ ಒಂದು ಹಾಯ್ ಕೊಟ್ವಿ. ವಾಟ್ ದೇ ಆರ್ ನಾಟ್ ಏಬಲ್. ಯೆಸ್, ಯೂಟ್ಯೂಬ್ ವ್ಲಾಗ್ ವ್ಲಾಗ ಅಂತ ಕೇಳ್ತಿದ್ದಾರೆ. ಓಕೆ, ಮತ್ತೆ ಅವ್ರ ಕೂಗಕ್ಕೆ ಹೇಳಕ್ಕಾಗೋದಿಲ್ಲ. ಸೊ ಈಗ ನಾವು ಆಚೆಗೆ ಹೋಗ್ತಾ ಇದೀವಿ. ನೀವು ಹೇಳ್ದಂಗೆ ಈ ರೂಟಲ್ಲಿ ನಮಗೆ ಹೋದ್ರೆ ಒಂದು 20 ನಿಮಿಷದಲ್ಲಿ ಸೈಂಟ್ ಮೇರಿಸ್ ಐಲ್ಯಾಂಡ್ ಸಿಗುತ್ತೆ. ಆದಷ್ಟು ಫಿಶಿಂಗ್ ಅಲ್ಲೇ ಅಲ್ವಾ ಹೋಗೋದು ನೀವೆಲ್ಲ? ಕಲ್ಲತ್ರ ಮೇಡಮ್. ಓಕೆ, ಮತ್ತೆ ರೆಸಾರ್ಟ್ ಮೇಡಮ್, ಇದೆಲ್ಲ ರೆಸಾರ್ಟ್, ಐಲ್ಯಾಂಡ್ ರೆಸಾರ್ಟ್. ಓಕೆ, ತುಂಬಾ ಸಾಯಂಕಾಲ 4 ಗಂಟೆ ಮೇಲೆ ತುಂಬಾ ಜನ ಇರ್ತಾರೆ ಮೇಡಮ್. ಹೌದಾ? ಬೀಚೇ ಇದೆ. ಓಕೆ, ಟೂರಿಸ್ಟ್ ಝೋನ್ ಅಲ್ಲಿ ಇತ್ತು. ಟೂರಿಸ್ಟ್ ಅಂದ್ರೆ ಹೆಸರಾಗಿದೆ ಅಂತ ಡೆಲ್ಟಾ ಪಾಯಿಂಟ್ ಅಂತ ಹೇಳ್ತಾರೆ. ಮಲ್ಪೆ ಬಿಟ್ರೆ ಸೆಕೆಂಡ್ ಇಲ್ಲೇ ಮೇಡಮ್. ಇಲ್ಲೇನಾ ಫೇಮಸ್ ಆಗಿದೆ? ಅದಕ್ಕೆ ತುಂಬಾ ಜನ ಸತ್ತು ಹೋಗೋದು. ಅಲ್ವೇ ಬಾಯಲ್ಲ ಇದೆ. ಕರೆಕ್ಟ್ ಕರೆಕ್ಟ್. ಅದೊಂದು ಒಂಡನೇ ಇಲ್ಲ ಮೇಡಮ್, ಇಲ್ಲೆಲ್ಲ ಬಂದು ಆಟ ಆಡೋ ಬತ್ರ ಇಲ್ಲಿಂದ ಸೀದಾ ಹೋಗೋದೆ ಅದು. ಸೀದಾ ಎರ್ಗೆ ಹೋದ್ರು. ನೋಡಿ ಆಕ್ಚುಲಿ ಇದಕ್ಕೆ ಅಂತ ಇದ್ರಲ್ಲೇ ಪಳಗಿರೋರ್ದು ಮಾತು ಕೇಳೋದ್ರಲ್ಲಿ ನಿಜವಾಗ್ಲೂ ಅದ್ರಲ್ಲಿ ಒಂದು ಅರ್ಥ ಇದೆ. ಅವ್ರು ಏನು ಹೇಳ್ತಿದ್ದಾರೆ, ಇದೆಲ್ಲ ತುಂಬಾ ಫೇಮಸ್ ಜಾಗಗಳು, ಒಂಥರ ಟೂರಿಸ್ಟ್ ಅಟ್ರಾಕ್ಟಿವ್ ಡೆಸ್ಟಿನೇಷನ್ಸ್ ಆಗಿ ಕನ್ವರ್ಟ್ ಆಗಿದೆ. ಬರೋರೆಲ್ಲ ಸೀದಾ ಅಲ್ಲಿ ಮುಂದೆ ಬರ್ತಾರೆ. ಆಳ ಇಲ್ಲ ನಡ್ಕೊಂಡ್ ಬರ್ತಿದ್ದ ಒಂದು ಹೆಜ್ಜೆ ಮುಂದೆ ಇಟ್ರು ಅಲ್ಲಿ ಪೂರ್ತಿ ಆಳ ಇರುತ್ತೆ. ಹೆಚ್ಚಲ್ಲ ಮೇಡಮ್, ಇದು ಒಂಡನೆ. ಅದ್ ನೋಡಿದ್ರೆ ಗೊತ್ತಾಗ್ತಿದೆಯಲ್ಲ, ಅಲ್ಲೇ ಹೇಳೋ ಇದು ವಿಧಾನ ನೋಡಿದ್ರೇನೆ. ಇದೆಲ್ಲ ಮಣ್ಣು ಬಿದ್ದದ್ ಮೇಡಮ್ ಇಲ್ಲ. ಓಕೆ, ಸೀದಾ ಅಲ್ಲಿ ಕಲ್ಲು ಹಾಕಿರಲ್ಲ, ಅದ್ರಗೋಸ್ಕರ ಇಲ್ಲಿ ಮಣ್ಣು ಬಿದ್ದಿತ್ತು. ಮೊದ್ಲು ಇರ್ಲಿಲ್ವಾ ಆಚೆ? ಮಣ್ಣು ಇರಲ್ಲ ಮೇಡಮ್, ಮಳೆಗಾಲದಲ್ಲಿ ಅಂತದ್ದು ಇಪ್ಪುದಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಲ್ಲಿ. ಪೂರ ನೀರೇ ಇರುತ್ತೆ ಅಲ್ಲಿ. ಪೂರ ನೀರು. ಇವಾಗ ಅಲ್ಲಿ ಕಲ್ಲು ಹಾಕಿದಾರಲ್ಲ, ಓಕೆ, ಆ ಕಲ್ಲು ಯಾವುದು ಇಲ್ದಿದ್ರೆ ಹಾ ಆ ಮಣ್ಣು ಅನ್ನೋದು ಫುಲ್ ಕೊರಿತಾ. ಓಕೆ, ಇವಾಗ ಈ ಸೈಡ್ ನೋಡಿ, ಓಕೆ, ತುಂಬಾ ಜಾಗ ಇತ್ತು. ಹಾ ಅದೆಲ್ಲ ನೀರೇ ಆಕ್ಯುಪೈ ಆಗಿದೆ. ಇವಾಗ ಏನಾಗಿದೆ, ಇವಾಗ ನೀವು ಹೇಳೋದು ಆ ಕಲ್ಗಳೆಲ್ಲ ಇರೋದು ಒಂಥರ ಒಳ್ಳೇದೇ ಅಲ್ವಾ? ಅದು ಸೇಫ್ಟಿ ಮೇಡಮ್, ಸೇಫ್ಟಿ. ಸೇಫ್ಟಿಗೆ ಅದ್ ಇರೋದಕ್ಕೆ ಊರಿದೆ ಮೇಡಮ್. ಓಕೆ, ಇಲ್ಲ ಅಂದ್ರೆ ಮತ್ತೆ ನೀರು ಸೀದಾ ಹೋಗಿ ಆಚೆ ಸೈಡ್ ಕಾಣಿ ಮೇಡಮ್, ಕಲ್ಲಿಲ್ಲ. ಹೌದು, ಇಲ್ಲಿ ಜಾಗ ಇರ್ತದೆ, ಎಲ್ಲ ಕಟ್ಟೆ ಹೋಯ್ತಲ್ಲ, ಓಕೆ, ಏನಿಲ್ಲ ಆ ಜಾಗ. ಹೀಗೆ ಬಿಟ್ರೆ ಹಾ 5 ವರ್ಷ ಬಿಟ್ರೆ ಫುಲ್ ಆತ್ ಮೇಡಮ್. ಆಚೆಗೆಲ್ಲ ಹೊಟ್ಟೋಗುತ್ತಾ? ಓ ಅಲ್ಲಿ ಆ ಮನೆ ಎಲ್ಲ ತೋರ್ತಿತ್ತಲ್ಲ, ಆ ಮನೆ ಅಲ್ಲ ಮೇಡಮ್, ಶೆಡ್. ಓಕೆ, ಐ ಮೀನ್ ಅಲ್ಲಿಗೆಲ್ಲ ನೀರು ಹೊಟ್ಟೋಗ್ಬಿಡುತ್ತೆ ಅಂತ. ಎಲ್ಲ ಕಿತ್ಕೊಂಡತ್ ಮೇಡಮ್. ಡ್ಯಾಮ್ ನೀರು ಬರುತ್ತೆ ಮೇಡಮ್, ಮಬುಗಳಿಂದ ಎಲ್ಲ. ಓಕೆ, ಅಲ್ಲಿಂದ ಬಂದ ನೀರಿಗೆಲ್ಲ ಸೀದಾ ನೀರು ಫೋರ್ಸಿಗೆ ಎಲ್ಲ ಕಿತ್ಕೊಂಡತ್. ಮತ್ತೆ ನನ್ಗೆ ಇದು ಒಂದು ಗೊತ್ತಿಲ್ಲ ನಿತೇಶ್ ಅವರೇ, ಸಮುದ್ರದಲ್ಲಿ ಆ ಇಳಿತ ಮತ್ತು ಏರೋದು ಅಂತ ಹೇಳ್ತಾರಲ್ಲ ನೀರು. ಹಾ, ಈಗ ಇಳಿತಿತ್ತಲ್ಲ ಮೇಡಮ್ ನೀರು. ಓಕೆ, ಬರ್ತಾ ನೀರೀಗ 5 ಗಂಟೆ ಬರುತ್ತೆ. ಓಕೆ, ಬರ್ತಾ ಅಂದ್ರೆ ಏನು? ಬರ್ತಂದ್ರೆ ನೀರು ಬರೋದು. ಓ ಅದೆಂತ ಅದು ನೀರಲ್ಲಿ? ಅದಿದಲ್ವಾ ಗರಿದು? ತೆಂಗಿನ ಗರಿದು. ನನಗೆ ಅಂತ ಯಾವುದೋ ಬುರುಡೆ ಕಂಡಂಗೆ ಕಾಣಿಸ್ತು. ಓಕೆ, ಇಲ್ಲಿ ತುಂಬಾನೇ ದೋಣಿಗಳು ಉಂಟಲ್ಲ, ಇವೆಲ್ಲಾನು ಫಿಶಿಂಗ್ ಹೋಗಿ ಇಲ್ಲಿ ಬಂದು ಸ್ಟಾಪ್ ಮಾಡೋವಂಥದ್ದು ಈ ಬೋಟ್ ಎಲ್ಲ.
ಓಕೆ. ಇದು ಇಲ್ಲಿ ಡೆಲ್ಟಾ ಪಾಯಿಂಟ್ಸ್ ಇದು ಬೋಟ್ಸ್. ಓ, ಇಲ್ಲಿ ಟೂರಿಸ್ಟ್ಗೆ ಇದು ಅಂತ ಇರೋದಾ, ತಿರುಗಿಸ್ಲಿಕ್ಕೆ. ಸೊ ಇವ್ರು ಇನ್ನೊಂದು ದೋಣಿ ಹೋಗ್ತಾ ಇರೋದು. ಫಿಶಿಂಗ್ ಬೋಟ್ ಮೇಡಮ್. ಓಕೆ, 5 ಜನ ಇದ್ದಾರೆ. ಕರೆಕ್ಟಾಗಿ ಹೇಳ್ತಿರಲ್ಲ ನೀವು. ಹಾಂ 5 ಜನನ ಇರೋದು, ನೀವು ಹೇಳ್ದಂಗೆ ಎಕ್ಸಾಕ್ಟ್ 5 ಜನ ಇದ್ದಾರೆ. 5 ಜನ. ಒಬ್ರು ಅಡುಗೆ ಭಟ್ರು ಮೇಡಮ್. ಹೌದಾ? ಅಡುಗೆ ಮಾಡಿ ಹಾಕಕ್ಕಲ್ಲ, ಅವ್ರು ಮತ್ತೆ ಬರೋ ರಾತ್ರಿ ಆಯ್ತು ಮೇಡಮ್. ನಾಳೆ ಬೆಳಿಗ್ಗೆ ಆರಾಯ್ತು. ಅಂದ್ರೆ ಅಲ್ಲೇ ಮೀನ್ ಹಿಡಿದು ಫ್ರೆಶ್ ಮೀನು ಹಿಡಿದು ಫ್ರೆಶ್ ಮೀನು ತಿಂಬೋದಲ್ಲಿ ಓಕೆ. ಎಲ್ಲ ಸವಲತ್ತು ಇತ್ತು ಮೇಡಮ್. ಸಾವುಕಾರ ಎಲ್ಲ ಕೊಟ್ಟು ಓಕೆ, ರೇಷನ್ ಗೀಷನ್ ಎಲ್ಲ ಕೊಟ್ಟು ಎಲ್ಲ ಇರುತ್ತೆ ಅದ್ರೊಳಗೆ. ಅಲ್ಲ, ಇವಾಗ ಆ ಬೋಟ್ ಹೋಯ್ತಲ್ಲ, ಅದು ದಾಟಿರುತ್ತೆ, ಆಚೆಗೆ ಹೋಗಿರುತ್ತಾ ಅಥವಾ? ಅದು ದಾಟಿ ಹೋಯ್ತು ಮೇಡಮ್. ವಾಪತ್ತಿಗೆ ಏನು ಟೆನ್ಷನ್ ಇಲ್ಲ ಮೇಡಮ್, ಸೀದಾ ಬಪ್ಪತ್ತಿಗೆ. ಬಪ್ಪತ್ತಿಗೆ ಯಾಕೆ ಹಂಗಾಗುತ್ತೆ? ಹಿಂದಿಂದ ಕಟ್ಲು ಹೊಡಿತಲ್ಲ ಮೇಡಮ್, ಓಕೆ. ಅಡ್ಡ ಬಿದ್ರೆ ಅಲ್ಲ, ಅವ್ರ ಬಪ್ಪತ್ತಿಗೆ ತುಂಬಾ ಲೇಟ್ ಆಗಿರುತ್ತಲ್ವಾ, ಅಷ್ಟೊತ್ತಿಗೂ ಅಲೆ ಕಮ್ಮಿ ಆಗೋರಿಯೋದು ಕಮ್ಮಿ ಆಗ್ಬಿಡುದು ಮೇಡಮ್. ಹಂಗೆ ಇರುತ್ತೆ ಅದು. ಹಂಗಿರುತ್ತೆ. ಈ ಚಂಡಮಾರುತ ಎಂತದ ಮೆಸೇಜ್ ಇತ್ತು ಮೇಡಮ್ 2 ದಿನ, ಅದಕ್ಕೆ. ಹೌದಾ? 2 ದಿನ ಅಷ್ಟೇ ಕಡಿಕ್ ಮೇಲೆ. ಇದು ಯಾಕೆ ಹಾಕಿದ್ದಾರೆ ಗೊತ್ತಾ ಮೇಡಮ್? ಯಾಕೆ? ಅದೌದು, ಅದೇನದು? ಇಲ್ಲಿ ಕಲ್ಲಿದೆ. ಇದು ಮೇಡಮ್ ಮಧ್ಯದಿಂದ ಹೊರೆ ಮಾತ್ರ ಬೋಟ್ ತಾಗುದಿಲ್ಲ ಮೇಡಮ್. ಒಂದ್ ಸ್ವಲ್ಪ ಅದು ಹತ್ರದಿಂದ ಎಲ್ಲ ಹೋದ್ರೆ ಹಾ, ಕಲ್ಲಿದೆ, ಅದಕ್ಕೆ ಅದನ್ನ ಹಾಕಿದ್ದಾರೆ. ಒಂದು ಲೈಟ್ ಇದೆ, ರಾತ್ರಿಗೆ ಲೈಟ್ ಆನ್ ಆಗ್ತದೆ. ಓ, ನಮ್ಮ ದೋಣಿಗೆಲ್ಲ ತೊಂದರೆ ಆಗುತ್ತೆ ಅಂತ. ಹೋಟೆಲ್ ಬರ್ತದಲ್ಲ, ಸೊ ಓಕೆ. 2 ಹಾಕಿದ್ದಾರೆ. ಅದ್ರ ಮಧ್ಯದಿಂದ ಹೋಗ್ತಾರೆ, ಮತ್ತೆ ಆಚೆ ಈಚೆಯಿಂದ ಒಂಥರ ನೇವಿಗೇಷನ್ ಕೊಟ್ಟಂಗೆ. ಅಲ್ಲಿ ಬರಬೇಡಿ, ಅದು ಏನು ಡೇಂಜರ್ ಸಿಂಬಲ್, ಅದು ನಾಟ್ ಟು ಬಿ. ಡೇಂಜರ್ ಸಿಂಬಲ್ ಅಲ್ವಾ, ಅದು ಕಲ್ಲಿದೆ, ಅಲ್ಲಿ ತುಂಬಾ ಮೇಲಿದೆ, ಹೈಟ್ ಆಗಿದೆ. ಮತ್ತೆ ಸಿಕ್ಕಾಕೊಳ್ಳುತ್ತಲ್ವಾ, ಅದಕ್ಕೆ. ಓಕೆ, ತಂಗೋಯ್ಕೆ ಇದೊಂಥರ ತುಂಬಾ ಕ್ಯೂರಿಯಸ್ ಆಗಿದೆ. ನಿಖಿಲ್, ನೋಡ್ದಂಗ ನಾನು ಲಾಸ್ಟ್ ಟೈಮ್ ಇರ್ಲಿಲ್ಲ ಅನ್ಸುತ್ತೆ. ಇದೆಲ್ಲ ಏನದು? ಸ್ಟೀಮರ್ ಮೇಡಮ್ 5 ವರ್ಷ ಬೇಕಂತ. 2 ವರ್ಷ ಆಯ್ತು, ಇನ್ನು 3 ವರ್ಷ ಇತ್ತು. ಅಷ್ಟು ವರ್ಷದಿಂದ ಇಲ್ಲೇ ಇದೆಯಾ ಅದು? 2 ವರ್ಷದಿಂದ ಮಾಡ್ತಿದ್ರು ಹೌದಾ? ಅಷ್ಟೇ ಅದು ಕೆಲಸ. ಇನ್ನು 3 ವರ್ಷ ಟೈಮ್ ಇದೆ. ಓಕೆ. ಅಲ್ಲ, ತಯಾರು ಮಾಡಕ್ಕೆ 5 ವರ್ಷ ಅಂದ್ರೆ ಅದ್ರ ಲೈಫ್ ಇನ್ನೆಷ್ಟು ವರ್ಷ ಇರುತ್ತೆ ಅಲ್ವಾ? ಓಕೆ. ಸ್ವಲ್ಪ ದೊಡ್ಡದಿಲ್ಲ ಮೇಡಮ್, ಮತ್ತು ಆಚೆ ಆಪೋಸಿಟ್ ಅದು. ಹೌದಾ? ಆಚೆಗೆಲ್ಲ ಇತ್ತು? ಬರೀ ಹಿಂದಿದ್ ಫೌಂಡೇಶನ್ ಮಾತ್ರ ಅದು. ಓಕೆ. ಎತ್ರಿ ಫೌಂಡೇಶನ್ ಏನು ಮಾಡ್ಲು. ಇದು ತುಂಬಾ ಟೈಮ್ ಆಯ್ತು ಮೇಡಮ್ ಇಲ್ಲಿ ಇದ್ದ. ಹೌದಾ? 6-7 ತಿಂಗಳಾಯ್ತು, ಇನ್ನೂ ಹೋಗ್ಲಿಲ್ಲ. ಇದೆಲ್ಲ ರೆಡಿ ಆಗಿರುತ್ತೆ. ಎಲ್ಲ ರೆಡಿ ಆಯ್ತು ಮೇಡಮ್. ಅರ್ಧ ಪೇಮೆಂಟ್ ಎಲ್ಲ ಬಾಕಿ ಇಟ್ಟಿರಿ ಎಲ್ಲ. ಓಕೆ. ಪೂರ್ತಿ ಪೇಮೆಂಟ್ ಕೊಟ್ಮೇಲೆ ವಾಪಸ್. ಇದೆಲ್ಲ ಇಲ್ಲಿಂದ ಮಂಗಳೂರು ಕಡೆ ಹಾರ್ಬರ್ ಎಲ್ಲಿ ಬೇಕಾರತ್ ಮೇಡಮ್. ಓಕೆ. ಯಾವ ಊರಿಗೆ ಬೇಕಾರತ್. ಅದ್ರದ್ದು ವರ್ಕರ್ಸ್ ಅಲ್ವಾ, ಸೊ ಅದೇ ಕೆಲಸದಲ್ಲಿ. ಇದಕ್ಕೆ ಮೇಡಮ್ ಅರ್ಧ ಅಮೌಂಟ್ ಕೊಟ್ಟಿರ, ಅಲ್ಲಿ ಬಿಟ್ಟಿರೋದು. ಯಾವ್ದಕ್ಕೆ? ಅದಕ್ಕ? ಅದಕ್ಕೆ ಅದಂತಲ್ಲ ಮೇಡಮ್, ಅಲ್ಲಿ 2-3 ಇತ್ತಲ್ಲ ಹಿಂದೆ. ಓ, ಯಾವ್ದು ಅಮೌಂಟ್ ಕ್ಲಿಯರ್ ಆಗಿಲ್ವೋ ಎಲ್ಲ ಬಿಡೋದು. ಅರ್ಧ ಪೇಮೆಂಟ್ ಕೊಟ್ಟದ, ಅರ್ಧನೇ ಇತ್ತು. ಅದು ಮೆಟಲ್ ಏನದ್ರದ್ದು? ಅದು ಎಂತ ಹೇಳ್ತಾರೆ, ಸ್ಟೀಲ್ ಇಂದ ಅಥವಾ ಐರನ್? ಅದು ಕಬ್ಬಿಣದ? ಕಬ್ಬಿಣ ಮೇಡಮ್. ಓಕೆ. 10-15 ವರ್ಷ ಅಷ್ಟೇ ವಾರಂಟಿ ಮೇಡಮ್. ಹೌದಾ? ಎಷ್ಟಂದ್ರೆ ಅಷ್ಟೇ. ಮತ್ತೆ ಇದು ಮಾಡಿನೇ ಸುಮಾರು 2 ವರ್ಷ ಐತಿ. ಸೊ ಇನ್ನ ಒಂದು 3 ವರ್ಷ ಇದು ಇಲ್ಲಿಂದ ಇಲ್ಲೇ ಇದೆ ಮೇಡಮ್, 2 ವರ್ಷದಿಂದ. ಓಕೆ. ಇದು ಏನಂತ ಹೇಳಿದ್ರೆ ಮೇಡಮ್, ಇದ್ರೊಳಗೆ ಇದೇನು? ಹೌದು, ಏನಾದ್ರು ಬಲ್ಲಿ ಏನಾದ್ರು ಹಾಕಿ. ಓಕೆ. ಓಕೆ. ಆಮೇಲೆ ಮೀನ್ ಏನಾದ್ರು ಸಿಕ್ಕಿದಾಗ ಹಾಕ್ತೀರಾ ಇದರಲ್ಲಿ? ಹಾ, ಮೀನ್ ಕೂಡ ಹಾಕ್ತೇವೆ, ಮತ್ತೆ ಲೈಫ್ ಜಾಕೆಟ್ ಉಂಟು ನೋಡಿ ಅಲ್ಲಿ. ಓಕೆ. ಅದನ್ನೆಲ್ಲ ಒಂದು ಸೇಫ್ಟಿ ತಗೊಂಡು ಹೋಗ್ತೀವಿ. ಈ ಬಲೆ ನದಿಗೆ ಅವತ್ತು ಹಾಕಿದ್ರಲ್ಲ, ದೊಡ್ಡ ಬಲೆ, ಅದೇ ಅಲ್ವಾ? ಲೈಫ್ ಜಾಕೆಟ್ ಒಂದಿತ್ತು, ಲೈಫ್ ಜಾಕೆಟ್ ಆಗ್ಲೇ ಕೊಟ್ಟಿದ್ರೆ ಸ್ವಲ್ಪ ಧೈರ್ಯವಾಗಿ ಹಾಕೊಳ್ತಿದ್ನಲ್ಲ. ಓಕೆ. ಓಕೆ. ಅಲ್ಲ, ನೀವು ಹಿಡಿದಿದ್ದ ಮೀನೆಲ್ಲ ಇಲ್ಲಿ ಸ್ಟೋರ್ ಮಾಡೋವಂಥದ್ದು ಅದೆಲ್ಲ ಏನಾರು ಇದೆಯಾ? ಸ್ಟೋರ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಬೇಗ ಹೋಗಿ ಮತ್ತೆ ಹಾಗೆ ಒನ್ ನೈಟ್ ಆ ಥರ ಎಲ್ಲ ಇರಲ್ಲ. ಕೈ ಅದು ದೋಣಿ ಇದೆ ಮೇಡಮ್, ಎಲ್ಲ ಐಸ್ ತುಂಬಿಸ್ಕೊಂಡೆಲ್ಲ ಹತ್ರ. ಹೌದಾ? ಅದಕ್ಕೂ ದೋಣಿ ಇದೆ. ಓಕೆ. ಈಗ ಅವ್ರು ಹೋಗ್ತಿದಾರಲ್ಲ, ಅದ್ರಲ್ಲೆಲ್ಲ ಐಸ್ ತುಂಬಿರುತ್ತಲ್ವಾ? ಐಸ್ ಇದೆ ಮೇಡಮ್. ನೀವು ಹೇಳ್ದಾಗ ನೋಡಿ, ಎಷ್ಟೊಂದು ದೋಣಿಗಳು ಅರ್ಧಬರ್ಧ ಕೆಲಸ ಆಗಿ ನಿಂತಿದ್ದೇವಲ್ಲಿ. ಇದೆಲ್ಲ ಇದೆಯಲ್ಲ, ಅದು ಇದು ಮೇಡಮ್ ಟೂರಿಸ್ಟಿಗೆ ಕರ್ಕೊಂಡು ಟೂರಿಸ್ಟಿಗೆಲ್ಲ ಮೇಡಮ್. ಇದು ಈಚಿಂದ ಈ ಬಾರ್ಜ್ ಬಂದಿತ್ತಲ್ಲ ಮೇಡಮ್, ಮೊದ್ಲು ಅದೇ ಇತ್ತು. ಇದು ಹೌದಾ? ಅದೇ ಇದು. ಅದೊಂಥರ ಎಲ್ಲಾನು ಸ್ಕೆಲಿಟನ್ ಮಾಡಿ ಇಟ್ಟಿದ್ದಾರೆ ಅದನ್ನ. ಅದೊಂದು ಆಳೈತ್ ಮೇಡಮ್, ಪ್ಯಾನ್ ಎಲ್ಲ. ಅದಕ್ಕೆ ಇದು ಬಾರ್ಜ್ ಯೂಸ್ ಮಾಡಿ. ಈಗ ಈ ಬಾರ್ಜ್ ಯೂಸ್ ಮಾಡೋದಾ? ಇದು ಒಂದೇನ ಇರೋದು ಇಲ್ಲಿ ಬಾರ್ಜು? ಈಗ ಒಂದೇ ಇರೋದು ಮೇಡಮ್, ಅದು ಹಾಳಾಗಿದೆ ಅಲ್ಲ ಈಗ. ಎಷ್ಟು ಮೀನ್ ಸಿಕ್ತು ಬಾಬಾ? ಮಾಳೆ ಟಿಕೆನ ದೇख ದೋನಿ ಮಾಲ್ ಮೇಳೆ ಎಷ್ಟೊತ್ತಾಯ್ತು ನೀವು ಬಲೆ ಹಾಕಿ? ಬಂದಿಕೆನಾ
ಅರ್ಧ ಗಂಟೆ ಆಗಿತ್ತಾ? ಬಂದಂತ ಇಲ್ಲೇ ತಿನ್ಲಾಗಕ್ಕ ಟಚ್ ಆಗುತ್ತಲ್ಲ. ಅವರಿಗೆ ಹೆಂಗೆ ಗೊತ್ತಿರುತ್ತೆ ನಿಖಿಲ್ ಅಂದಾಜು? ಅದು ದೊಡ್ಡ ಬೆಲೆ ಅಲ್ವಾ ಅವ್ರು ಹಾಕಿರೋದು? ಸ್ವಲ್ಪ ಅದು ಎಳಿತಾನೆ ಇದ್ದಾರೆ, ಹೋಗ್ತಾನೆ ಇದೆ ಅಲ್ಲ ಅದು ಅಲ್ವಾ? ಎಷ್ಟು ಕ್ಯೂರಿಯಸ್ ಆಗಿದ್ದಾನೆ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಳನ್ನು ಹಿಂಗೆ ಕರ್ಕೊಂಡು ಬರೋದ್ರಿಂದ ಅವರಿಗೆ ಸಣ್ಣ ವಯಸ್ಸಿಂದಾನೇ ಧೈರ್ಯ, ಅದೊಂಥರ ಏನು ಬ್ಲಡ್ ಬಂದ್ಬಿಡುತ್ತೆ ಅಲ್ವಾ? ತಂದೆ ಮೇಲೆ ಧೈರ್ಯ. ಮೀನ್ ಕಾಣಿ ಮೇಡಮ್. ನಿಜ ನಿಜ. ಮೀನ್ ಸಿಕ್ಕಿತಾ? ಹೋಗ ಮೇಡಮ್ ಕಾಣಿ. ಓಕೆ ಓಕೆ. ಯಾವ್ದದ್ ಮೀನು? ಶಾಡಿ. ಶಾಡಿ. ಓಕೆ ಓಕೆ. ಯಾವ ಎಂತ ಕಾಯಿಲೆ ಬಾವಾ ಅವನಿ ಎಷ್ಟು ಚಂದ ಎಳಿತಿದ್ದಾರೆ, ಅದು ನೋಡೋಕ್ಕೇನೆ ಎರಡು ಕಣ್ಣು ಸಾಲದು. ಆದರೆ ಹೇಳೋದು ಸುಲಭ ಅಲ್ವಾ ಅಲ್ಲ ನಿಖಿಲ್? ಅದು ಕೈಯೆಲ್ಲ ಒಂಥರ ಬೊಬ್ಬೆ ಬಂದಂಗೆ ಆಗುತ್ತಲ್ವಾ ಬಲೆ ಎಳ್ದು. ಇನ್ನೊಂದು ಮೀನು ಸಿಕ್ತಾ? ಮತ್ತು ಆ ಮಗು ಧೈರ್ಯ ನೋಡೋದಕ್ಕೆ ನಂಗೆ ಭಾಳ ಖುಷಿ ಆಗ್ತಿದೆ. ತಂದೆ ಮೇಲಿನ ಧೈರ್ಯ ಮಗುಗೆ ಸೂಪರ್. ಆ ಮಗು ನೋಡಿ ನಾನೊಂಚೂರು ಧೈರ್ಯ ಮಾಡಿ ನಿಂತ್ಕೊಂಡಿದ್ದೀನಿ. ನನಗೆ ನಿಖಿಲ್ ಮೇಲೆ ಧೈರ್ಯ ಇರೋದಕ್ಕೆ. ಆ ಪಾರ್ಕಿಂಗ್ ಹತ್ರ ಹೋಗ್ಬೋದಾ ನಾವು? ಅದ್ರ ಹತ್ರ ಹೋಗ್ಬೋದಾ? ಹೋಗುವ. ಸೊ ಇದು ಒಳಗಡೆ ನೀವು ಹೇಳೋದು ಪೂರ್ತಿ ಅದೇ ಉಡುಪಿ ಓಕೆ. ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅವ್ರದ್ದು ಇಂದ ನಿರ್ಮಾಣಗೊಂಡಿರುವಂತಹ ಸಂಸ್ಥೆ ಇದು. ಸೊ ಆ್ಯಕ್ಚುಲಿ ಧೈರ್ಯ ಜಾಸ್ತಿನೇ ಬಂದಿದೆ. ಧೈರ್ಯ ಜಾಸ್ತಿನೇ ಬಂದಿದೆ. ಈಗ ಸಮುದ್ರದಿಂದ ನದಿಗೆ ಬಂದಾಯಿತು. ನದಿ ಮತ್ತು ಸಮುದ್ರ ಸೇರೋಂಥ ಜಾಗದಲ್ಲಿದ್ದೀವಿ. ತುಂಬ ಎಕ್ಸೈಟೆಡ್ ಆಗೋಂತೂ ಇದ್ದೀವಿ. ನೀವೆಲ್ಲರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಖಂಡಿತ ಬರ್ಬೋದು. ಆದರೆ ಬಂದರೆ ಈ ಥರ ಪ್ರೈವೇಟಾಗಂತೂ ಸಿಗಲ್ಲ. ಬಾರ್ಚ್ ಇದೆ. ಬಾರ್ಚಿಂದ ನೀಟಾಗಿ ಆ ಕಡೆಗೆ ಹೋದರೆ ಅಲ್ಲಿ ಕೈಕಿಂಗ್ ಸ್ಪಾಟ್ ಎಲ್ಲ ಇರುತ್ತೆ. ಸೊ ಡೆಲ್ಟಾದ ಹತ್ರ ಅಲ್ಲಿಗೂ ಕೂಡ ಹೋಗ್ಬೋದು. ಆಮೇಲೆ ಅದೇನೇ ಆಗಲಿ, ನೀವು ಬರ್ತಿರೋ ಅಥವಾ ವಿಡಿಯೋ ನೋಡಿ ಖುಷಿ ಪಡ್ತಿರೋ ಅದೆಲ್ಲ ಒಂದು ಸೆಕೆಂಡರಿ ಥಿಂಗ್. ಬಟ್ ಇವಾಗ ಸದ್ಯಕ್ಕೆ ನನ್ನ ಪಾಲಿಗೆ ಸಿಕ್ಕಿರೋಂಥದ್ದು ಈ ಖುಷಿ. ಅದು ಜೀವನದಲ್ಲಿ ಈ ಥರ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಖಂಡಿತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಜೊತೆಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಮನಸ್ಸಿಗೆ ಸಿಗ್ತಾ ಇರೋ ಅವಲೋಕನ ಏನು ಅಂತಂದರೆ, ನಾವು ಅಂದ್ಕೊಳ್ಳೋಷ್ಟು ಸುಲಭ ಅಂತೂ ಅಲ್ಲ ಮೀನುಗಾರರ ಜೀವನ. ಮೀನು ತಿಂದು ಮುಳ್ಳು ಬಿಸಾಕ್ದಂಗಂತೂ ಅಲ್ಲ. ಇಷ್ಟು ಕಷ್ಟ ಜೀವನ. ಹಾಂ. ಇದು ಬಲೆ ಹಾಕಿರೋದಲ್ವಾ? ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ನಿಂತಿದ್ದೀನಿ, ಏನು ಫೀಲ್ ಆಗ್ತಾ ಇಲ್ಲ ಅಲ್ವಾ? ಇಲ್ಲಿ ತೋರ್ತಿತ್ತಲ್ಲ. ಹೌದು ಹಾಂ. ಹುಟ್ಟಾಕದು ಅಷ್ಟೇ, ಅಂದರೆ ನನ್ನ ಮಂಡಿ ತನಕ ಅಷ್ಟೇ ಬಿಡು. ನನ್ನ ಮಂಡಿಗೆ ಇಷ್ಟು ಬರುತ್ತೆ. ಅದೊಂಥರ ಆಶ್ಚರ್ಯ, ಇಷ್ಟು ನದಿ, ದೊಡ್ಡ ನದಿಲಿ ಮಧ್ಯದಲ್ಲಿ ಆಳ ಇಲ್ಲ ಅಂತ ಅನ್ನೋದು. ಓ ಮೈ ಗಾಡ್, ಇದು ನೋಡಿ ಹೇಗಿದೆ. ನದಿ ಪಕ್ಕನೇ ಮನೆ. ನೀವು ಹೇಳಿದ್ರಲ್ಲ ಬರ್ತಾ ಅದೆಲ್ಲ ಬಂದಾಗ ಅಥವಾ ಮಳೆ ಬಂದಾಗ ಅವ್ರಿಗೆಲ್ಲ ನೀರು ತುಂಬೋದಿಲ್ವಾ? ಅದು ಲೋ ಹೆಂಗಿದೆ ಹೇಳು. ಅಲ್ಲಿ ಯಾವ್ದಾದ್ರು ಮಗು ಇತ್ತು ಅಂದರೆ ನಾವು ಮಗುನ ಗೇಟಿಂದ ಹೊರಗೆ ಕಳ್ಸೋಕ್ಕೆ ಹೆದರ್ಕೋತೀವಿ. ಸೀದಾ ನೀರಿಗೇನೆ ಇದು. ಮತ್ತು ಇದೊಂದು ಹೌಸ್ ಬೋಟು. ಇದೆಲ್ಲ ವೆಡ್ಡಿಂಗ್ ಪ್ಯಾಕೇಜ್ ಎಲ್ಲ ಇದೆ ಅಲ್ವಾ ಇವ್ರದ್ದು? ನದಿ ಮಧ್ಯದಲ್ಲಿ ಹೌಸ್ ಬೋಟಲ್ಲಿ ಮದುವೆಯಾಗಬೇಕೆ ಬನ್ನಿ. ಇಲ್ಲಿದೆ ಹೌಸ್ ಬೋಟ್. ಇದೆಲ್ಲ ಸಣ್ಣ ಫಿಶಿಂಗ್ ಮಾಡ್ತಿರೋದಲ್ಲ ಅವರು? ಮದುವೆ ಆದ ನವ ಜೋಡಿಗಳು ಬಪ್ಪುದು ಮೇಡಮ್. ಸತ್ಯವಾದ ಮೇಡಮ್, ಗೊತ್ತಿತ್ತು ನವ ಜೋಡಿಗಳಿಗೆ. ಇವರು ವೈರ್ ಮೇಡಮ್. ಹೌದಾ? ಟ್ರಿಪ್ ಅವ್ರು ಹಾಕಂಗ್ ಕರ್ಕೊಂಡು ಅವ್ರಿಗೆ ಇಲ್ಲಲ್ಲ ಮೇಡಮ್, ಆ ಸೈಡ್ ಎಲ್ಲ ಕರ್ಕೊಂಡು ಹೋಗಿರೋ. ನ್ಯೂಟ್ರಲ್ ನಿಲ್ಲಿಲ್ಲ, ಪೆಟ್ರೋಲ್ ಹಾಕಕ್ ಮೇಡಮ್. ಗ್ಯಾಸ್ ಪೆಟ್ರೋಲ್ ಇದು. ಓಕೆ. ಆಮೇಲೆ ಇನ್ನೊಂದು ಇದೆ ಸುಮ್ಮನೆ ಅಲ್ರಿ, ಇದು ಪೆಟ್ರೋಲ್ ಸುಮ್ಮನೆ ಒಳಗಿರೋ ಇದಾ? ಓಕೆ. ಇದೇನು ಎರಡು ಮಿಕ್ಸ್ ಆಗುತ್ತಾ? ಇಲ್ಲ ಮೇಡಮ್, ಎಷ್ಟು ಕ್ಯಾನ್ ಇತ್ತಲ್ಲ. ಓಕೆ ಫುಲ್ ಆಗಿರುತ್ತೆ. ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಹೋಗೋದಾದ್ರೂ ಎಷ್ಟು ಬೇಕು ಅಂತ ಎಷ್ಟು ಲೀಟರ್ ಅಂತ ಇರುತ್ತಲ್ಲ ಮೇಡಮ್. ಓಕೆ. ಕ್ಯಾನ್ ಸಿಗುತ್ತಲ್ಲ 10 ಲೀಟರ್ 20 ಲೀಟರ್ ಇದೆಲ್ಲ. ಅಂಕಲ್ ಅಂತೂ ಫುಲ್ ಇಳಿದಿದ್ದಾರೆ. ಓ ಮೈ ಗಾಡ್. ಅಂದ್ರೆ ಅಷ್ಟೇ ಆಳ ಇರೋದು. ಅವ್ರು ನಡೆದಾಡ್ತಿದ್ದಾರೆ ನೋಡು. ಅವ್ರ ಭುಜದ ಹತ್ರ ಬಂದಿದೆ ಆಳ. ಆ ಮಳಿ ಹೆಕ್ಕಕ್ಕೆ ಇಷ್ಟು ಕಷ್ಟಪಡ್ತಾರಲ್ಲ. ಮಳಿಗೆ ಅಷ್ಟೇ ರೇಟ್ ಇತ್ತ ಮಾರ್ಕೆಟಲ್ಲಿ? ಕೊಲೆ ಪುಳ ಹೆಂಗ ರೋಡ್ ಗಿಡ್ಸ್ ಪುರ ಇಲ್ಲಿ
लागले ನಾವು ಜಸ್ಟ್ ये रख लगा का सारे दिखे म्हणते इकडे दिखे थोडे ಅಲ್ಲಿ ಅಷ್ಟೇನ ಆಳ ಇರೋದು ಭುಜದ ಎತ್ತರಕ್ಕೆ ಭುಜದ ತನಕ ಆಳ ಇದೆ जस्ट है ಹಾಂ 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 ಓಕೆ ಬಲೆ ಹಾಕಿರೋದು ಅದು ಓಕೆ ಓಕೆ ನೀವು ಆ ಬಲೆ ಹಾಕಿದ್ರಲ್ಲ ಅದ್ರೊಳಗೆ ಬಿದ್ದಿರುತ್ತೆ ಅದು ಅಂದ್ರೆ ಓಕೆ ಕಾಲು ದೂರ ಹಾಂ 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 ಕಾಲು ಅದು ಏ, ಎಷ್ಟು ಚೂರು ಅಗಲ ಇದೆ? ಬರ್ನಾ ಬಾ, ಅದೊಂದ್ ಚೂರು ಕೊಂಡಲ್ಲಿ. ಮೇಲ್ ತೋರಿಸ್ತೀರಾ ಅದು ನೀವು ಮೊದಲೇ ಹಾಕಿಟ್ಟಿರ್ತೀರಾ ಅಲ್ವಾ ಹಾಂ ಓಕೆ ಓ ಮೈ ಗಾಡ್ ಓ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕೆಲಸಕ್ಕೆ ನಮ್ದೊಂದು ಸಲ್ಯೂಟ್ ಎಷ್ಟು ಕಷ್ಟದ ಕೆಲಸ ಥ್ಯಾಂಕ್ ಯು ಸೊ ಅವ್ರ ಲಕ್ಕೋ ಗೊತ್ತಿಲ್ಲ ನನಗಂತೂ ತುಂಬ ಲಕ್ ಇದೆ ಇವತ್ತು ಹೊಸ ಹೊಸ ವಿಷಯ ತಿಳ್ಕೊಂಡೆ ಒಂದು ಕಡೆ ಫಿಶಿಂಗ್ ಮಾಡೋವಂಥದ್ದು ಇನ್ನೊಂದು ಕಡೆ ಈ ಸ್ಟಿಕ್ಕಲ್ಲೇ ಫಿಶಿಂಗ್ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗಿದೆ ಅದೊಂಥರ ಮಳಿ ಹೆಕ್ಕುದು ಒಂದು ಕಡೆ ಹೌಸ್ ಬೋಟ್ ಒಂದು ಕಡೆ ನದಿ ಮತ್ತು ಸಮುದ್ರ ಸೇರೋ ಜಾಗ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಥವಾ ಇಂಟ್ರೆಸ್ಟಲ್ಲಿ ಬಂದಿದ್ದು ಈಗ ಇಷ್ಟೆಲ್ಲ ಜಾಗ ನೋಡಿ ಇಷ್ಟೆಲ್ಲ ವಿಷಯ ತಿಳ್ಕೊಳಂಗಾಯ್ತು ಸೊ ಉಡುಪಿಗೆ ಓವರ್ ಆಲ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಯಾಕಂತಂದರೆ ಇಡೀ ಉಡುಪಿನೇ ಹಾಗೆ ವಿಸ್ಮಯಕಾರಿ ಜಗತ್ತು ನೀರಿನಲ್ಲಿ ಇಲ್ಲಿರೋ ಎಲ್ಲ ಜನರು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ನೀರೇ ಇವ್ರಿಗೆ ಲಿಟ್ರಲಿ ಒಂಥರ ಅನ್ನ ಕೊಡೋ ದೇವರು ಅಂತಂದ್ರೂ ಖಂಡಿತ ತಪ್ಪಾಗೋದಿಲ್ಲ ಅದರಲ್ಲೂ ಎಸ್ಪೆಷಲಿ ಫಿಶರ್ಮನ್ಗಳ ಬದುಕು ನೀರಿನ ಮೇಲೆ ಇರುತ್ತೆ ಆ ನೀರಿಂದ ಅವ್ರ ಬದುಕು ಇಷ್ಟು ಹಸನಾಗಿದೆ ಹೌದು ಆದರೆ ಅಷ್ಟೇ ರಿಸ್ಕ್ ಇದೆ ಸೊ ಅಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಹೇಳೋ ಸಮಯ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಟು ಆಲ್ ದ ಫಿಶರ್ಮೆನ್ಸ್ ಎಲ್ಲ ಮೀನುಗಾರರಿಗೆ ನೀವು ಮಾಡೋ ಕೆಲಸಕ್ಕೆ ಒಂದು ದೊಡ್ಡ ನಮಸ್ಕಾರ ಧನ್ಯವಾದಗಳು ನಮಗೆ ರುಚಿ ರುಚಿಯಾದ ಮೀನು ಕೊಡೋದಕ್ಕೆ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಫ್ಕೋರ್ಸ್ ನಿಮ್ಮ ಜೀವನ ಕೂಡ ಇದ್ರ ಮೇಲೆ ನಿಂತಿದೆ ಹಾಗಂತ ಅಂದ್ಬಿಟ್ಟು ಯಾರು ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ಅಲ್ಲಗಳೆಯೋ ಥರ ಇಲ್ಲ ಅಷ್ಟೇ ದೊಡ್ಡ ಜವಾಬ್ದಾರಿಗಳನ್ನ ನೀವು ನಿರ್ವಹಿಸ್ತಾ ಇದ್ದೀರಾ ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ ನದಿ ಮತ್ತು ಸಮುದ್ರದ ಜಾಗ ನೋಡಬೇಕು ಅಂತ ಹೋದ್ವಿ ನದಿ ಮತ್ತು ಸಮುದ್ರ ಸೇರುವಂಥ ಜಾಗ ಡೆಲ್ಟಾ ಸ್ಪಾಟ್ ನೋಡಿದಾಯ್ತು ಖುಷಿ ಪಟ್ಟಿದ್ದಾಯ್ತು ಇನ್ನ ವಿಸ್ಮಯಕಾರಿ ಸಂಗತಿಗಳಿದೆ ಇನ್ನೊಂದಷ್ಟು ಮಿರಾಕಲ್ಸ್ಗಳು ನಿಮ್ಮ ಮುಂದೆ ಬರೋದಿದೆ ಆದರೆ ಅದೆಲ್ಲವೂ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಅಸ್ ಥ್ಯಾಂಕ್ ಯು